ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕ್ರಿಯೇಷನ್ ಚಾನಲಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನಮ್ಮ ನೆಕ್ ಡೀಪು ಬ್ಯಾಕು ಎಷ್ಟು ಡೀಪ್ ಇಟ್ಕೋಬೇಕು, ಎಷ್ಟು ಶೋಲ್ಡರ್ ಇಟ್ಕೋಬೇಕು ಅಂತ ಡೌಟನ್ನು ಕೇಳಿದ್ದಾರೆ. ಅವ್ರದ್ದೊಂದು. ಮತ್ತು ನೆಕ್ಸ್ಟ್ ಕಸ್ಟಮರ್ ಒಬ್ಬರು ಹಾರ್ಮೋಲ್ದು ಯಾವ ಸೈಜ್ಗೆ ಎಷ್ಟು ಇಟ್ಕೋಬೇಕು ಅಂತ ಒಂದು ಡೌಟ್ ಕೇಳಿದ್ದಾರೆ. ಮತ್ತು ಇನ್ನೊಬ್ರು ಬಂದ್ಬಿಟ್ಟು ನೀಟಾಗಿ ಒಂದ್ಸರಿ ತೋರಿಸ್ಕೊಡಿ ಸರ್, ಲಾಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಕ್ಲಾರಿಟಿ ಗೊತ್ತಾಗ್ತಾ ಇಲ್ಲ ಅಂತ ಕೇಳಿದ್ದಾರೆ. ಓಕೆ, ಸಬ್ಸ್ಕ್ರೈಬ್ ಮಾತು ಕೇಳಲೇಬೇಕು. ಅದರಿಂದ ಇವತ್ತಿನ ವಿಡಿಯೋದಲ್ಲಿ ಅದನ್ನು ಬ್ಯಾಕ್ನ ಎಷ್ಟು ಡೀಪು ಎಷ್ಟು ಬ್ರಾಡ್ ಇಟ್ಕೋಬೇಕು ಅನ್ನೋದನ್ನು ನೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಾನು ಮಾಡೋ ಎಲ್ಲ ವೀಡಿಯೋಗಳನ್ನು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಅವು ಬಂದಿರೋ ವೀಡಿಯೋಗಳನ್ನ ನೋಡಿ ನಿಮಗೆ ಏನೇನು ಡೌಟ್ ಇದ್ದರೂ ಕಲಿಬೇಕು ಅಂದರೂ ತುಂಬ ಅನುಕೂಲ ಆಗುತ್ತೆ. ಲೇಟ್ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾರ್ಮೋಲ್ 15 ಇದೆ ಇದು. ಅದರಿಂದ ಇಲ್ಲಿ ಸ್ಲೀವ್ ಲೆಂತ್ಗಿಂತ ಇಲ್ಲಿ 3 ಇಂಚ್ ತೊಗೊಂಡಿದ್ದೀನಿ. ಎಲ್ಲ ಸ್ಲೀವ್ಸು ಎಲ್ಲ ದೊಡ್ಡ ಸೈಜಿಂದ ಚಿಕ್ಕ ಸೈಜಿಂದ ಎಲ್ಲ ದೊಡ್ಡ ಸೈಜ್ವರೆಗೂ ತೋರಿಸ್ಕೊಡ್ತೀನಿ. ಇವಾಗ ಕ್ಲಾರಿಟಿಯಾಗಿ ತೋರಿಸ್ಕೊಳಂತ ಮಾಡ್ತಾಯಿದ್ದೀನಿ. 15.5 ಇದ್ದರೆ ಇಲ್ಲಿ 3 ಇಂಚು ತೊಗೋಬೇಕು. ಸ್ಲೀವ್ಸ್ ಲೆಂತು 10 ಇದ್ದರೂ 20 ಇದ್ರೂ, ಆಮೇಲೆ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. 6 ಇಂಚ್ ಸ್ಲೀವ್ ಲೆಂತು. ಇಲ್ಲೇ ಮಾರ್ಜಿನ್ಗೆ 1/2 ಇಂಚ್ ಹೋಗುತ್ತೆ. ಮತ್ತು ಸ್ಲೀವ್ ಲೆಂತು 11 ಇದೆ, 11 ಮಾಡ್ಕೊಂಡೆ. ಹಾರ್ಮೋಲು 15 ಇದ್ದರೆ 1/4 ಇಂಚ್ ಕಮ್ಮಿ ತೊಗೋಬೇಕು. ಹಿಂಗೆ ಶೇಪ್ ತೊಗೊತೀವಲ್ಲ ಆವಾಗ ಸ್ವಲ್ಪ ಎಕ್ಸ್ಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಈ ಶೇಪ್ ಬರುತ್ತಲ್ಲ, ಇವಾಗ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಎಸ್ ಶೇಪಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬರ್ ಕೇಳಿದ್ರಂತ ಈ ವಿಡಿಯೋ ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಫಸ್ಟು ಕಟಿಂಗ್ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಫ್ರಂಟು ಕ್ರಾಸ್ ಕಟಿಂಗು ಈ ಥರವೆಲ್ಲ ಬರೋವೆಲ್ಲ ತೋರಿಸ್ಕೊಡ್ತೀನಿ. ಇದು ಸಬ್ಸ್ಕ್ರೈಬ್ ಮಾಡಿರೋರು ಡೌಟ್ ಕೇಳಿರೋದಕ್ಕೋಸ್ಕರ ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಸರಿ ಡೌಟ್ ಇರೋರು ಸ್ವಲ್ಪ ಇದರಲ್ಲಿ ನೀಟಾಗಿ ಕೇಳಿಸ್ಕೊಂಡ್ಬಿಡಿ. ನಾವು ಇದು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೋಟ್ ನೆಕ್ ಕಟ್ ಮಾಡಿದ್ದೀನಿ ಆಲ್ರೆಡಿ. ಕಾಲರ್ ನೆಕ್ಕು ಇವೆಲ್ಲ ಮಾಡ್ತೀನಿ. ಈ ಥರ 1/2 ಇಂಚ್ ಶೇಪ್ ಬರಲಿ ಸಾಕು. ಆಮೇಲೆ ಬ್ಯಾಕ್ ಡೀಪ್ ಕಮ್ಮಿ ಇದ್ದಾಗ ಹೆಂಗೆ 5 ಇಂಚು 6 ಇಂಚು ಇದ್ದಾಗ ಹೆಂಗೆ ಶೋಲ್ಡರ್ ತಗೊಳ್ಳೋದು ಅದೊಂದು ವಿಡಿಯೋ ಮಾಡ್ತೀನಿ. ಆ ಥರ ಬ್ಲೌಸ್ ಯಾವುದೂ ಬಂದಿಲ್ಲ, ಬರುತ್ತೆ. ಒಂದು ನೆಕ್ಸ್ಟ್ ವೀಕಲ್ಲಿ ಮಾಡ್ತೀನಿ ಖಂಡಿತ. ಡೀಪ್ ಕಮ್ಮಿ ಇದ್ದರೆ ಏನು ಮಾಡಬೇಕು, ಜಾಸ್ತಿ ಇದ್ದರೆ ಹೆಂಗೆ ಕಟ್ ಮಾಡಬೇಕು, ಎರಡು ಸಲ ಶೋಲ್ಡರ್ ಇಟ್ಕೋಬೇಕು, ಯಾವ ಮೆಜರ್ಗೆ ಹೆಂಗೆ ಇಟ್ಕೋಬೇಕು ಅದೊಂದು ಇದರಲ್ಲಿ ಬರ್ಕೊಂಡು ನಿಮಗೆ ತೋರಿಸ್ತೀನಿ ನೋಡಿ. 1/2 ಇಂಚ್ ಅಷ್ಟೇ ಡಿಫ್ರೆನ್ಸ್ ಬರಬೇಕು, ಜಾಸ್ತಿ ಬರಬಾರ್ದು. ನೋಡಿ ಈ ಥರ ಸ್ಲೀವ್ಸ್ ಇರ್ತಿದೆ. ಸ್ಲೀವ್ಸ್ ರೆಡಿ ಆಯಿತು. ಸ್ಲೀವ್ಸ್ ತೊಗೊಂಬಿಡಿ. ಮೆಜರ್ಮೆಂಟ್ ಬ್ಲೌಸ್ ಇದೆ, ಅದರಿಂದ ಸೇಮ್ನ ಇವಾಗ ನೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಐರನ್ ಮಾಡಬೇಕು ಫಸ್ಟು. ಅದಾದಮೇಲೆ ಮಾರ್ಜಿನ್ ಲೈನು ಫಸ್ಟೇ ತೋರಿಸ್ಕೊಟ್ಟಿದ್ದೀನಿ. ಆದರೂ ಪರವಾಗಿಲ್ಲ, ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ. ಯಾಕಂದರೆ ನೀಟಾಗಿ ತೋರಿಸ್ಕೊಳ್ಳೋದ್ರಿಂದ ಎರಡನೇ ಸಲ ನೋಡೋದ್ರಿಂದ ನಿಮಗೆ ಸಣ್ಣ ಪುಟ್ಟ ಡೌಟ್ಗಳಿದ್ರೂ ಕ್ಲಿಯರ್ ಆಗಿಬಿಡುತ್ತೆ. ನೋಡಿ, ಅಳತೆ ಬ್ಲೌಸ್ ಯಾವತ್ತೂ ಅಷ್ಟೇ ಅಳತೆ ಮಾತ್ರ ತೊಗೋಬೇಕು. ನಾರ್ಮಲ್ ನೋಡಿ, ಇದು ಕಮ್ಮಿ ಆಗಿರೋಕ್ಕೆ ಹಿಂಗೆ ರಿಂಕಲ್ಸ್ ಬಂದಿರೋದು. ನೋಡಿ ಇಲ್ಲಿ ರಿಂಕಲ್ಸ್ ಬಂದಿದೆ. ತೋರಿಸ್ತೀನಿ ಅದಕ್ಕೂ ನಮಗೆ ನಮ್ಮ ಕಟಿಂಗು ಅವ್ರ ಕಟಿಂಗ್ ಏನು ಡಿಫ್ರೆನ್ಸು ಅಂತ. ಇದರ ಲೆಂತು 13.5 ಇದೆ, 8.5 ಡೀಪ್ ಇದೆ. ಸೇಮ್ 13.5, ಇಲ್ಲಿ 5.5, ಇಲ್ಲಿ 8.5. ಇದೆಲ್ಲ 1/4 ಇಂಚು ಹೊಲಿಬೇಕಾದ್ರೆ ಬಂದ್ಬಿಡುತ್ತೆ. ಮತ್ತು ಸ್ಟ್ರೈಟ್ ಲೈನು, ಇದು ಮಾರ್ಜಿನ್ ಲೈನು, ಹಾರ್ಮೋಲ್ದು, ನೆಕ್ ಡೀಪ್ದು 3 ಲೈನ್ ಹಾಕಬೇಕು. ಅದಾದಮೇಲೆ ಮೆಜರ್ಮೆಂಟ್ ವೇಸ್ಟ್ ಎಷ್ಟಿದೆ ಅಂತ ಅಳತೆ ಬ್ಲೌಸಲ್ಲಿ ನೋಡ್ಕೊಂಬಿಡಿ. 33.5 ಇದೆ, 33.5, 4 ಅದರಲ್ಲಿ ಅರ್ಧ. ಮತ್ತು ಇಲ್ಲಿ ಡಾಟ್ ಹೊಡಿತೀವಲ್ಲ ಅದು ಮಾರ್ಜಿನ್ಗೆ. ಇವಾಗ ಚೆಸ್ಟ್ ಮೆಜರ್ಮೆಂಟ್ ಹೆಂಗೆ ಮಾಡೋದು ಅಂತಂದರೆ, ಬ್ಲೌಸ್ಗಳು ಕರೆಕ್ಟಾಗಿರಲ್ಲ. ನಾವು ಐಡಿಯಾ ಮಾಡಿ
ತೊಗೋಬೇಕು. ನನಗದು ಎಕ್ಸ್ಪೀರಿಯೆನ್ಸ್ ಇದೆ. ನನಗೆ ಅದು ಒಂದೆರಡು ಬ್ಲೌಸ್ ಮಾಡ್ತಾ ಬಂದ್ಬಿಡುತ್ತೆ. 18 ಇದೆ, 18.5. ಇಲ್ಲೇ 3 ಇಂಚ ಇಟ್ಕೊಳ್ಳಿ ಸಾಕು. ಸರ್ ಪ್ರವೀಣ್, సరే ప్రవీణ్ చూసానా అంతా క్లియర్ అయిపోయింది. సరే ప్రవీణ్, నేను నీకు పంపిస్తాను ఇప్పుడు. సరేనా? సరే. ಇಲ್ಲಿ 18.5, ಇಲ್ಲಿ 3, ಇಲ್ಲಿ 12. ಇದು 12 ಹೆಂಗೆ ಇಟ್ಕೊತೀವಿ ಇದೇ ಡೌಟ್ ಬಂದಿರೋದು ನಿಮಗೆ. ಇಲ್ಲಿ ನೆಕ್ ಡೀಪ್ 9 ಇದೆ, ವೇಸ್ಟು 33.5 ಇದೆ, ಇಲ್ಲಿ 36 ಬರುತ್ತೆ. ಶೋಲ್ಡರು ಆಟೋಮೆಟಿಕ್ 15 ಇಂಚ್ ಇರುತ್ತೆ ಅವ್ರಿಗೆ. 15 ಇಂಚ್ ಇದ್ದರೆ ನೆಕ್ ಡೀಪ್ 9 ಇದೆ, ಅದಕ್ಕೋಸ್ಕರ ನಾನು 12 ಇಟ್ಕೊತಾ ಇದ್ದೀನಿ. ಇನ್ನೂ 12 ಕಾಲು ಇಟ್ಕೊಬೋದು, ನೋ ಪ್ರಾಬ್ಲಮ್. ಇಷ್ಟಾಯಿತು. ಇದು ಬೇಸಿಕ್ಕು. ಒಬ್ಬೊಬ್ಬರು 13 ಇಟ್ಕೊಳ್ಳೋದು, 14 ಇಟ್ಕೊ ಹಂಗೆಲ್ಲ ಮಾಡೋಕ್ಕೋಗ್ಬೋದು. ಇದು ಡೀಪ್ ಜಾಸ್ತಿ ಇರೋದಕ್ಕೋಸ್ಕರ ಇಲ್ಲಿ ಶೋಲ್ಡರ್ 15 ಇಂಚ್ ಇರೋದಕ್ಕೋಸ್ಕರ ಇಲ್ಲಿ 12 ಇಟ್ಕೊಳ್ಳಿ. ಒಂದು ಫಸ್ಟ್ ಕೆಲಸ ಇದು. ಡೀಪ್ ಜಾಸ್ತಿ ಇರಬೇಕು, ಈ ಥರ ಸೈಜ್ ಇರಬೇಕು. ಚಿಕ್ಕ ಸೈಜ್ ಇದ್ದಾಗ ಇನ್ನೂ ಸ್ವಲ್ಪ ಕಮ್ಮಿ ಬರುತ್ತೆ, 5, 11 ಆ ಥರ ಬರುತ್ತೆ. ಇವರು ಸ್ವಲ್ಪ ದಪ್ಪ ಇರೋಕ್ಕೋಸ್ಕರ 12 ಕಾಲು ಓಕೆ, 12.5 ಇಟ್ಕೊಬಿಡ್ರಿ ನೋಡಿ ಇಲ್ಲಿ. ಓಕೆನಾ? ನೆಕ್ಸ್ಟು ಈ ಶೋಲ್ಡ್ರ್ ಹೆಂಗೆ ತೊಗೊಳ್ಳೋದಂತೆ, ಅಳತೆ ಬ್ಲೌಸು ಇದ್ದರೆ ಏನು ಮಾಡ್ತೀವಿ, ಈ ಥರ ಮೆಜರ್ ಮಾಡ್ಕೊತೀವಿ. ಅಳತೆ ಬ್ಲೌಸ್ ಇದೆಯಲ್ಲ, ಅದಕ್ಕೋಸ್ಕರ ಏನು ಮಾಡ್ತೀನಿ, ಇಲ್ಲಿ ಇಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊತೀನಿ. ಅಳತೆ ಬ್ಲೌಸ್ ಇಲ್ಲ ಅಂದರೆ ಏನು ಮಾಡ್ತೀನಿ, ಇಲ್ಲಿ 3 ಇಂಚ್ ಕಟ್ ಮಾಡ್ಕೊತೀನಿ ನೋಡಿ. ಆವಾಗೂ 3 ಬಂತು. ಇಲ್ಲಿ 3 ಇಟ್ಕೊತೀನಿ. ಇಲ್ಲಿ ಇದೆಷ್ಟು ಬರಬೇಕು ಅಂತ ಅವ್ರಲ್ಲಿ ನಾವು ತೊಗೊಂಡಿದ್ದೀವಿ. ಅವ್ರಲ್ಲಿ ಇಲ್ಲ ಅಂದರೆ ನಾವು ರೆಗ್ಯುಲರಾಗಿ ಏನು ಮಾಡ್ತೀವಿ, ಇಲ್ಲಿ 3 ಇಟ್ಕೊತೀವಿ, ಇಲ್ಲಿ 3 ಇಟ್ಕೊತೀವಿ. ಸ್ಟ್ರೈಟಾಗಿ ಲೈನ್ ಹಾಕ್ಕೊತೀವಿ, ಮತ್ತು ಇಲ್ಲಿ ಸ್ಟ್ರೈಟಾಗಿ ಲೈನು, ಮತ್ತು ಇಲ್ಲಿ ಡಾಟ್ ಲೈನು, ಮತ್ತು ಇದು ಸೈಡ್ ಲೈನು, ಮತ್ತು ಹಾರ್ಮೋಲ್ದು ಈ ಥರದ ಲೈನು. ಇದು ರೌಂಡ್ ನೆಕ್ ಆಗಿರೋದ್ರಿಂದ ಹಿಂಗೆ ರೌಂಡ್ ನೆಕ್ಕಾಗಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದು ಇಷ್ಟು. ಇದರಲ್ಲಿ ಏನೋ ಡೌಟ್ ಬರ್ಬೋದು ನಮಗೆ. ಹಾರ್ಮೋಲು ನೋಡಿ ಹಿಂಗೆ ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ ಯಾವಾಗೂ ಸ್ಲೀವ್ಸ್ ಕಟ್ ಮಾಡಬೇಕು. ನಾನು ಕರೆಕ್ಟಾಗಿ ಬಂತು. ಸ್ಲೀವ್ಸ್ ಫಸ್ಟ್ ಕಟ್ ಮಾಡ್ಕೊಂಡ್ರಿ, ಹಾರ್ಮೋಲ್ ಕಟ್ ಮಾಡೋಕ್ಕೆ ನಮಗೆ ಈಸಿ ಆಗುತ್ತೆ. ಇದಿಷ್ಟ ಆದಮೇಲೆ ಫಸ್ಟ್ಲಿ ತೊಗೊಂಡು ನೀಟಾಗಿ ಕಟ್ ಮಾಡೋದು. ಇದಿಷ್ಟು ಫ್ರಂಟ್ ಬ್ಯಾಕ್ ಕಟಿಂಗ್ ಐತೆ. ನಿಮ್ಗೆ ಡೌಟ್ ಬರ್ಬೋದು, ಅದೇ ಡೀಪ್ ಮಾಡಿದ್ರೆ ಏನಾಗುತ್ತೆ ಅಂತ. ಡೀಪ್ ಅವಾಗ ಇಲ್ಲಿವರೆಗೂ ಬಂತು ಅಂದ್ಕೊಳ್ಳಿ, ಇದಿರೋದು ಅದು ಇದು ಇಲ್ಲಿವರೆಗೂ ಬರುತ್ತೆ. ಇದನ್ನು ಹಿಂಗೆ ಕಟ್ ಮಾಡ್ಕೊತೀವಿ, ಇಲ್ಲಿರೋದು ಸ್ವಲ್ಪ ಇಲ್ಲಿಗೆ ಬರುತ್ತೆ ಅಷ್ಟೇ. ಇದು ಮೇಲೆ ಬಂದರೆ ಇದು ಈಚೆ ಹೋಗುತ್ತೆ, ಇದು ಹಿಂಗೆ ಬರುತ್ತೆ ಆ ಥರ. ಇದು ನೆಕ್ ಡೀಪ್ ಈ ಥರ ಕ್ಲೋಸ್ ಇರೋದೊಂದು, ಈ ಥರ ಮೀಡಿಯಮ್ ಆಗಿರೋದೊಂದು. ನೆಕ್ಸ್ಟ್ ಬ್ಲೌಸ್ನ ಬರುತ್ತೆ ಕಟಿಂಗ್ ಹೊಲಿಯೋದಕ್ಕೆ, ಅವಾಗ ನಾನು ತೋರಿಸ್ಕೊಡ್ತೀನಿ. ಇವಾಗ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಅಷ್ಟೇ. ಹಂಗೆ ಆ್ಯಸ್ ಇಟ್ ಈಸ್ ನಿಮ್ಗೆ ಬ್ಯಾಕ್ ಕಟ್ ಮಾಡೋದು ಗೊತ್ತಿರ್ಬೋದು ಅನಿಸುತ್ತೆ. ಬ್ಯಾಕ್ ಕರೆಕ್ಟಾಗಿ ಕಟ್ ಮಾಡಿದ್ದೀವಿ ಅಂತಂದರೆ ಫ್ರಂಟ್ ಕಟ್ ಮಾಡೋದು ತುಂಬ ಈಸಿನೇ. ನೆಕ್ಸ್ಟ್ ವಿಡಿಯೋದಲ್ಲಿ ಕ್ರಾಸ್ ಕಟಿಂಗ್ ತೋರಿಸ್ಕೊಡ್ತೀನಿ. ಫ್ರಂಟ್ ಕ್ರಾಸ್ ಕಟಿಂಗ್ ಬರುತ್ತಲ್ಲ ಒಬ್ಬೊಬ್ರದ್ದು, ಅದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನೋಡಿ. ಅಳತೆ ಬ್ಲೌಸಲ್ಲಿ ಹಿಂಗೆ ಇರುತ್ತಲ್ಲ, ಈ ಉಕ್ಸ್ ಪಟ್ಟಿಯಿಂದ ಇಲ್ಲಿವರೆಗೆ ಎಷ್ಟಿದೆ, 9 ಇದೆ. 9. ಆಮೇಲೆ ಉಕ್ಸ್ ಪಟ್ಟಿ ಹೊಲಿಯೋದಕ್ಕೆ ಸ್ವಲ್ಪ ಮಾರ್ಜಿನ್ ಬೇಕು, ಅದಕ್ಕೆ 9.5 ಮಾಡ್ಕೊಳ್ಳಿ ಇಲ್ಲಿ. ಮತ್ತು ನೆಕ್ ಡೀಪು ಶೋಲ್ಡರಿಂದ ಮಾಮೂಲಿ ಇದು ಹೊಲಿಯೋದಕ್ಕೆ ಮಾರ್ಜಿನ್ನು, ಆಮೇಲೆ ನೆಕ್ ಡೀಪು ಇಲ್ಲಿಗೆ. ಅದಾದಮೇಲೆ ಕ್ರಾಸ್ ಲೈನು, ಮತ್ತು ಇದು ಇಲ್ಲಿಗೆ, ಇದು ಹಿಂಗೆ ನೆಕ್ಕಿಗೆ. ಮತ್ತು ಇನ್ನು ಸ್ವಲ್ಪ ಸೈಡಿಗೆ ತೊಗೊಂಡ್ಬಿಟ್ಟು ಫ್ರಂಟ್ ನೆಕ್ ಕಟ್ ಮಾಡ್ಕೊಂಬಿಡೋಣ 1 by 1. ಎಲ್ಲ ಒಟ್ಟಿಗೆ ಮಾರ್ಕ್ ಮಾಡಿ ಕಟ್ ಮಾಡ್ತೀವಿ ಅಂದರೆ ನಮ್ಗೆ ಕನ್ಫ್ಯೂಷನ್ ಜಾಸ್ತಿ ಬರುತ್ತೆ.
ಅದಕ್ಕೆ 1 ಬೈ 1 ಕಟ್ ಮಾಡಬೇಕು. ಚೆಸ್ಟ್ ಮಾರ್ಜಿನ್ ಎಷ್ಟು ಮೆಜರ್ಮೆಂಟ್ ಎಷ್ಟು ಬರ್ತದೆ ಅಷ್ಟು ಕಟ್ ಮಾಡ್ಕೊಂಡ್ವಿ. ನೆಕ್ ಮಾರ್ಕ್ ಮಾಡ್ಕೊಂಡ್ವಿ. ಅದಾದಮೇಲೆ ಇಷ್ಟ ಆಯಿತು. ಇನ್ನು ಇದನ್ನು ಮುಗಿಸ್ಕೊಳ್ಳೋಣ. ಇದನ್ನು ಮುಗಿಸ್ಕೊಂಡು ಇಲ್ಲೊಂದು ಚಟ್ಕ ಹೊಡ್ಕೊಳ್ಳೋಣ. ಆಯ್ತಲ್ಲ ಇಲ್ಲಿವರೆಗೂ. ಇವಾಗ ಫ್ರಂಟು ಚೆಕ್ ಮಾಡ್ಕೊಳ್ಳೋಣ, ಕರೆಕ್ಟಾಗಿ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಮಾಡ್ಕೊಳ್ಳೋಣ. ಈ ಸೈಜಿಗೆ ನನ್ನ ಪ್ರಕಾರ 1 ಇಂಚ್ ಸಾಕು ಅನಿಸುತ್ತೆ. 1 ಇಂಚ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಅಲ್ಲಿ ಎಕ್ಸ್ಟ್ರಾ ಹಾಕ್ಕೊಂಡು ನಾನು ಹಂಗೆ ಡೈರೆಕ್ಟಾಗಿ ಕಟ್ ಮಾಡ್ತೀನಿ. ನಿಮ್ಗೆ ತೋರಿಸೋದಕ್ಕೋಸ್ಕರ ಲೈನ್ ಹಾಕ್ಕೊತ ಇದ್ದೀನಿ. ಅಷ್ಟು ಆಯಿತು. ಮತ್ತು ಇವಾಗ ಬ್ಯಾಗ್ ತೆಗೆದುಬಿಡಿ. ಇಲ್ಲಿ ಆಲ್ರೆಡಿ ಮಾರ್ಕ್ ಮಾಡಿದ್ದೀವಿ. ಇಷ್ಟು ಕಟಿಂಗ್ ಆಯಿತು. ಇವಾಗ ಇದನ್ನು ಚೆಕ್ ಮಾಡ್ಕೊಳ್ಳಿ. ಅಳತೆ ಲೂಸ್ ಇದೆ ಅನ್ನೋದಕ್ಕೋಸ್ಕರ ನಾವು ಇದ್ರೆ ಏನಾಗುತ್ತೆ ಅದರಲ್ಲೇ ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡಿಬಿಡ್ತೀವಿ. ನೋಡಿಕೊಂಡು ಇಲ್ಲಿಗೆ ಇದನ್ನ ಇಲ್ಲಿ ಮಾಡ್ಕೊತೀವಿ. ಅಳತೆ ಬ್ಲೌಸ್ ಇಲ್ಲ ಅಂದ್ರೂ ನಾವೇ ರೆಗ್ಯುಲರಾಗಿ ಮಾಮೂಲಿ ಕಟ್ ಮಾಡ್ಕೊಬೋದು. ಇದು ಹಿಂಗೆ ಇದು ಸೈಡ್ದು ಹಿಂಗೆ ಇದು ಡಾಟ್ ಮಾರ್ಜಿನ್ನು, ಇದು ಸೈಡ್ ಮಾರ್ಜಿನ್ನು. ಇಷ್ಟು ಮಾಡ್ಕೊಂಡ್ಮೇಲೆ ನಿಮ್ಗೆ ಡೌಟ್ ಬರುತ್ತೆ. ಇವಾಗ ಇದು ಕರೆಕ್ಟಾಗಿ ಇದೆಯಾ ಅಲ್ವ ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಅದನ್ನು ನೋಡಿ, ಇಲ್ಲಿ ಈ ಥರ ಇಟ್ಕೊಂಡು 9 ಬರ್ತಾಯಿದೆ, ಇಲ್ಲಿ 10 ಬರ್ತಾಯಿದೆ. ಇಲ್ಲೊಂದು ಮಾರ್ಜಿನ್ ಹೋದರೆ ಕರೆಕ್ಟಾಗಿ ಬರುತ್ತೆ. ಆಮೇಲೆ ಇದು ಈ ಡಾಟಗಳೆಲ್ಲ ಹಿಡಿತೀವಲ್ಲ ಆವಾಗ ಅರ್ಧ ಇಂಚೆಲ್ಲ ಮೆಜರ್ಮೆಂಟ್ಗಳು ಇದಾಗ್ಬಿಡುತ್ತೆ, ಒಳಗಡೆ ಎಳ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಈ ಥರ ಅರ್ಧ ಇಂಚು ಶೇಪಾಗಿ ಕಟ್ ಮಾಡ್ಕೋಬೇಕು, ಡಿಫ್ರೆಂಟ್ ಶೇಪು. ಇದು ಇಷ್ಟ ಆಯಿತು. ಮತ್ತು ಇದನ್ನು ಸೇರಿಸ್ಬೇಕು. ಇನ್ನು ಬೆಲ್ಟ್ ಕಟ್ ಮಾಡೋದು, ಅಟ್ಯಾಚ್ ಮಾಡೋದು ಅಷ್ಟೇ. ತರ್ಟಿ 3.5 ಇತ್ತು, 33.5 ಇಟ್ಕೊಳ್ಳಿ. ಅದರಲ್ಲಿ ಅರ್ಧ ಇಂಚು 4 ಪಾಯಿಂಟು. ಆಮೇಲೆ ಈ ಕಡೆ ಸೈಡಲ್ಲಿ 2 ಇಂಚ್ ಮಾರ್ಜಿನ್ನು. ಆಮೇಲೆ ಇದು ಲೈನು, ಈ ಕಡೆ 3, 2, 3. ಈ ಬೆಲ್ಟ್ನ ಯಾವಾಗ ಅಂದಾಜಾಗಿ ಕಟ್ ಮಾಡ್ಕೋಬೇಕು. ಒಂದೊಂದು ಸೈಜ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಸಣ್ಣನೂ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಹಿಡ್ಕೊತದೆ. ಇವಾಗ ಇಷ್ಟ ಆಯಿತು. ಇಲ್ಲಿ ಸೈಡಲ್ಲಿ ಚೆಕ್ ಮಾಡ್ಕೋಬೇಕು. 3.5 ಇದೆ. ಬ್ಯಾಕ್ನ ತಗೊಳ್ಳಿ, ಹಿಂಗಿಟ್ಟು ನೋಡಿ. ಹಿಂಗಿಟ್ಟು ನೋಡಿದಾಗ 3.5 ಜಾಸ್ತಿ ಬರುತ್ತೆ. ಆವಾಗ ಏನು ಮಾಡಬೇಕು ಅಂತಂದರೆ ಬೆಲ್ಟ್ನ ಸಣ್ಣ ಮಾಡಿಬಿಡಿ. ಬೆಲ್ಟ್ ಸಣ್ಣ ಇದ್ದರೆ ಅಷ್ಟು ನಿಮಗೆ ಫಿಟ್ಟಿಂಗ್ ನೀಟಾಗಿ ಬರುತ್ತೆ. ಇದು ಬೇಸಿಕ್ 3.5 ಈ ಥರ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ಇತ್ತು ಬೆಲ್ಟ್ನೇ ಕಟ್ ಮಾಡಿ, ಅಲ್ಲಿ ಕಟ್ ಮಾಡೋಕ್ಕೆ ಹೋಗ್ಬಾರ್ದು ಜಾಸ್ತಿ. ಅದು ಯಾಕಂದರೆ ಪರ್ಫೆಕ್ಟಾಗಿರುತ್ತೆ. ಇದು 3 ಇಂಚ್ ಆಯ್ತು. ಇವಾಗ ಇದು ನೋಡೋಣ, 3 ಇಂಚಿಗೆ ಇನ್ನೊಂದು ಚೂರು ಬರುತ್ತೆ. ಆ ಚೂರನ್ನ ನೀವು ಸ್ವಲ್ಪ ಶೇಪಾಗಿ ತಗೊಂಬಿಡಿ. ಇದು ರೌಂಡ್ ಶೇಪಾಗಿ ನೀಟಾಗಿ
ಅಳತೆ ಬ್ಲೌಸ್ ಇದ್ದರೆ ಇದೆಲ್ಲ ಚೆಕ್ ಮಾಡ್ಕೊತೀವಿ. ಮೇಲೆ ಅಳತೆ ಬ್ಲೌಸ್ ಇಲ್ಲ ಅಂದರೆ ನಾವೇ ಅಂದಾಜಾಕಿ ಕಟ್ ಮಾಡ್ಕೊತೀವಿ. ಇದಿಷ್ಟು ಆಯಿತು, ಇದಿಷ್ಟು ಪರ್ಫೆಕ್ಟ್ ಆಯಿತು ನೋಡಿ. ಇಲ್ಲಿ 10 ಇಂಚ್ ಬಂತು, ಅದರಲ್ಲಿ 9 ಕಾಲೇನೋ ಬರುತ್ತೆ. ಅದು ಆಲ್ರೆಡಿ ಟೈಟ್ ಆಗಿದೆ ಅನಿಸುತ್ತೆ ನೋಡಿ. ಲೈನ್ಸ್ ಎಲ್ಲ ಪಿಂಚ್ಕೊಂಡ್ಬಿಟ್ಟಿದೆ. ಇದು 10 ಇದೆ. ಆ ಕಡೆ ಇಲ್ಲಿ ಉಕ್ಸ್ಪಟ್ಟಿಗೆ ಹೋದರೆ ಇಲ್ಲಿ ಸ್ವಲ್ಪ ಇಳ್ಕೊಂಡು ಡಾಟಲ್ಲಿ ಇಟ್ಕೊಂಡು ಅರ್ಧ ಇಂಚು ಮೈನಸ್ ಆಗುತ್ತೆ, 9 ಬರುತ್ತೆ. ಇದೆಲ್ಲ ನೋಡಿ ಎಲ್ಲ ಕಡೆ ಪಿಂಚ್ಕೊಂಡ್ಬಿಟ್ಟಿದೆ. ನಾವು ಅರ್ಧ ಇಂಚ್ ಲೂಸ್ ಕೊಟ್ಟರೆ ಏನಾಗುತ್ತೆ, ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ. ಇವಾಗ ಇದಾದಮೇಲೆ ಸೈಡಲ್ಲಿ ಬೆಲ್ಟ್ ಚಟ್ಕಾಗ್ಲಿ ಹೆಂಗೆ ಹೊಡಿಯೋದು ಅಂತೀರಾ, ಇಲ್ಲಿ ನೋಡಿ. ನೀವು ಮಾರ್ಕ್ ಗೀರ್ಕ್ ಏನೂ ಹಾಕೋದು ಬೇಡ, ಈಸಿ ಮೆಥಡ್ ಇವೆಲ್ಲ ನೋಡಿ. ಇಲ್ಲಿ ಇಟ್ಕೊಂಡು ಈ ಕಡೆ ಬೆಲ್ಟಿಗೆ ಇಟ್ಕೊಂಡು ನೋಡಿ, ಹಿಂಗೆ ಕರೆಕ್ಟಾಗಿ ಬಂತಾ. ಇದನ್ನೇ ತೆಗೆದುಬಿಟ್ಟು ಇಲ್ಲಿ ಮಾರ್ಕ್ ಮಾಡಿ ಕಟ್ ಮಾಡಿಬಿಡಿ. ವೀಲ್ ಮಾರ್ಕ್ನ ತಗೊಳ್ಳಿ. ವೀಲ್ ಮಾರ್ಕಲ್ಲಿ ವೀಲ್ ಮಾರ್ಕ್ ಮಾಡೋದ್ರಿಂದ ಈ ಕಡೆ ಕಾಣಿಸುತ್ತೆ ಡಾಟ್ಗಳು. ಅದಾದಮೇಲೆ ಇದು ರೌಂಡಾಗಿ ನೆಕ್ ಶೇಪ್ ಎತ್ಕೊಂಡ್ಬಿಡಿ. ನೆಕ್ ಶೇಪ್ ಆಯಿತು, ಬೆಲ್ಟ್ ಆಯಿತು, ಸ್ಲೀವ್ಸ್ ಎಲ್ಲ ಕಟಿಂಗ್ ಆಯಿತು. ಇವಾಗ ಒರಿಜಿನಲ್ ನಾವು ಇಷ್ಟೊತ್ತು ಕಟ್ ಮಾಡ್ಕೊಂಡಿದ್ದು ಲೈನಿಂಗು. ಇದು ಒರಿಜಿನಲ್ ಬ್ಲೌಸ್ ಪೀಸು. ಇದನ್ನು ಅಷ್ಟೇ ನೀಟಾಗಿ ಐರನ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕಷ್ಟೆ. ಆ ಕಡೆ ಈ ಕಡೆ ವೇಸ್ಟ್ ಪೀಸ್ ಇರುತ್ತಲ್ಲ, ಇದು ಅದನ್ನು ತೆಗೆದುಬಿಡ್ತಾ ಇದ್ದೀನಿ. ಇದನ್ನು ಅಷ್ಟೇ ನೀಟಾಗಿದ್ದೂ ಸ್ವಲ್ಪ ಪರವಾಗಿಲ್ಲ, ಒಂದ್ಸರಿ ಐರನ್ ಮಾಡ್ಕೊಂಡು. ಸ್ಟೀಮ್ ಐರನ್ ಯೂಸ್ ಮಾಡಿದ್ರೆ ಸ್ವಲ್ಪ ನೀಟ್ ರಿಂಕಲ್ಸ್ ಎಲ್ಲ ಇಲ್ದಿರ ನೀಟಾಗಿ ಬರುತ್ತೆ ಫಿನಿಶಿಂಗು. ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ಒಂದ್ಸಲ ಐರನ್ ಮಾಡ್ಕೋಬೇಕು, ಮತ್ತು ಡಾಟ್ಗಳು ಹೊಡೆದಾದ್ಮೇಲೆ ಒಂದ್ಸಲ ಐರನ್ ಮಾಡ್ಕೋಬೇಕು. ಆವಾಗ ಏನಾಗುತ್ತೆ ಅಂದರೆ ಫೈನಲ್ ಹೊಲಿಯೋಷ್ಟರಲ್ಲಿ ಬ್ಲೌಸು ನೀಟಾಗಿರುತ್ತೆ. ಐರನ್ ಇಲ್ದಿರ ಲಾಸ್ಟ್ವರೆಗೂ ಹಂಗೆ ಹೊಲಿದ್ಬಿಟ್ರೆ ಅದು ಫಿನಿಶಿಂಗ್ ಆಗಿ ಬರೋದು. ಒರಿಜಿನಲ್ ಒಳಗಡೆ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ, ಇದು ಆಚೆ ಇರುತ್ತೆ. ಇದು ಒರಿಜಿನಲ್ಲು. ಹಿಂಗೆ ಉಲ್ಟಾ ಮೇಲೆ ಕಟ್ ಮಾಡ್ಕೊಂಡು ಹಿಂಗೆ ಮೇಲೆ ಕೆತ್ಕೊಳ್ಳಿ. ಯಾವಾಗ ಒರಿಜಿನಲ್ಲು ಒಳಗಡೆ ಇರಬೇಕು. ಇದು ಸ್ಲೀವ್ಸು. ಸ್ಲೀವ್ಸ್ನ ಹಿಂಗೆ ಇಟ್ಕೊಂಡು ಇದಾಯಿತು. ಇವಾಗ ಬ್ಯಾಕು ಹಿಂಗೆ ಉದ್ದ ಇಟ್ಕೊಳ್ಳಿ. ಇದು ಫ್ರಂಟು. ಬೆಲ್ಟು ಈ ಕಡೆ ಇದೆಯಲ್ಲ ಜಾಗ ಇಲ್ಲ, ಅಷ್ಟೇ. ಇನ್ನು ಕಟ್ ಮಾಡೋದು ಒರಿಜಿನಲ್ ಯಾವಾಗ ಸ್ವಲ್ಪ ಜಾಸ್ತಿ ಕಟ್ ಮಾಡ್ತೀವಿ, ಏನಕ್ಕಂದರೆ ಲೈನಿಂಗ್ ಅಟ್ಯಾಚ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಅದು ಮೇಲ್ಗಡೆ ಎಷ್ಟಿದೆ ಆ ಲೈನಿಂಗ್ ಅಷ್ಟೇ ಇದ್ದರೆ ಹೊಲಿಬೇಕು, ಎಲ್ಲ ಕಡೆ ಚೆಕ್ ಮಾಡ್ಕೊಂಡಿರ್ಬೇಕು, ಲೇಟ್ ಆಗಿಬಿಡ್ತದೆ. ಅದಕ್ಕೋಸ್ಕರ ಎಕ್ಸ್ಟ್ರಾ ಬಿಟ್ಕೊತೀವಿ. ಆಮೇಲೆ ಇದು ಹಾಕಿ, ಆಮೇಲೆ ವೇಸ್ಟ್ ಹಾಕಿ, ಆಮೇಲೆ ಲೈನಿಂಗ್ನ ಇದು ಕ್ಯಾನ್ವಾಸ್ಗೆ ಪ್ರಿಂಟ್ ಪಟ್ಟಿಗೆ ಎಲ್ಲ ಯೂಸ್ ಮಾಡ್ಕೊತಾರೆ. ಇದು ಯೂಸ್ ಮಾಡಿದೆ. ಮತ್ತು ನೀಟಾಗಿ ಹಿಂಗೆ ಕಟ್ಬಿಟ್ಟು ಇದನ್ನು ತೆಗೆದು ಎಲ್ಲ ಹಾಕಿ, ಇದು ಸ್ಲಿಪ್ಪು ಬರ್ಕೊಂಡಿತ್ತು ಕಸ್ಟಮರ್ ಕೊಡಬೇಕಾದ್ರೆ, ಅದನ್ನು ಜೊತೆಲಿ ಇಕ್ಕಿ ಅಲ್ಲದೆ ಬ್ಲೌಸ್ಗೆ ಹಿಂಗೆ ಸುತ್ತಿ ಹೊಲಿಯೋರಿಗೆ ಟೇಬಲ್ ಮೇಲೆ
ಮಿಷಿನ್ ಮೇಲೆ ಇಕ್ಬಿಡ್ತೀವಿ. ಇದು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಇವತ್ತು ಮಾಡ್ದಂಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದು ಸಬ್ಸ್ಕ್ರೈಬರ್ಗೆ ಡೌಟ್ ಇರೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಫ್ರಂಟ್ ಕ್ರಾಸ್ ಕಟಿಂಗ್ ಮಾಡ್ತೀನಿ. ಅದರ ನೆಕ್ಸ್ಟ್ ವೀಡಿಯೋದಲ್ಲಿ ಮೇಲ್ಗಡೆ ಹಿಂದ್ಗಡೆ ಕ್ಲೋಸ್ ನೆಕ್ಕು, ಫ್ರಂಟ್ ಡೀಪ್ ನೆಕ್ಕು ಪ್ರತಿಯೊಂದೂ ವೀಕ್ಲಿ ಒಂದು 4-5 ಡೇಸ್ ಆದರೂ ಹಾಕ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.